ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಸುಚಿತ್ರಾ ಚಿತ್ರಾಸ್ ಕಿಚನಿಂದ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ಏನು ಸಮಾಚಾರ? ಯಾರು ಇಲ್ಲಿವರೆಗೂ ಹಾಗೆ ನೋಡ್ತಾ ಇದ್ದೀರಾ? ನನ್ನ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಇವತ್ತು ಏನು ಮಾಡೋಣ? ಇವತ್ತು ನೋಡಿ, ಇದು ನಾವು ಟ್ರಾವೆಲ್ಗೆ ತೊಗೊಂಡು ಹೋಗೋವಂಥದ್ದು. ಗುಜರಾತ್ನಲ್ಲಿ ಇದಕ್ಕೆ ಥೇಪ್ಲಾ ಅಂತಾರೆ. ಅವರು ಫಾರಿನಿಗೆ ಹೋದರೂ ಕೂಡ ಇದನ್ನು ಮಾಡ್ಕೊಂಡು ತೊಗೊಂಡು ಹೋಗ್ತಾರೆ. ಸಾಫ್ಟಾಗಿರುವಂತಹ, ಕೆಡದೇ ಇರುವಂತಹ ಥೇಪ್ಲಾನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ದಪ್ಪದ ಒಂದು ಕಟ್ಟು ಮೆಂತ್ಯ ಸೊಪ್ಪನ್ನ ತಗೊಂಡು ಚೆನ್ನಾಗಿ ತೊಳ್ಕೊಂಡು ಹೆಚ್ಕೊಂಡು ಒಂಚೂರು ಎಣ್ಣೆ, 1-2 ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಅದರಲ್ಲಿ ಬಾಡಿಸ್ತಾ ಇದ್ದೀನಿ ಅಷ್ಟೇ. ಒಲೆ ಮೇಲೆ ಬಾಣಲೆ ಇಟ್ಬಿಟ್ಟು ಸಣ್ಣ ಉರಿನಲ್ಲಿ ಒಂಚೂರು 1-2 ಸ್ಪೂನ್ ಎಣ್ಣೆ ಹಾಕಿ ಬಾಡಿಸ್ಕೊತಾ ಇದ್ದೀನಿ. 2-3 ನಿಮಿಷ ಬಾಡಿಸ್ಕೊಂಡ್ರೆ ಸಾಕು. ಬಾಡಿಸ್ಕೊಂಡು ಇದನ್ನು ಎತ್ತಿಟ್ಕೊಂಡು ಇಲ್ಲಿ ನಾನು ಮಿಕ್ಸಿ ಜಾರಲ್ಲಿ 10 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ, ಬೆಳ್ಳುಳ್ಳಿ ಬೇಕಾದರೆ ಹಾಕ್ಕೋಬೋದು, ಬೇಡಂದರೆ ಬಿಡ್ಬೋದು. ನಾನು ಹಾಕಿಲ್ಲ ಇಲ್ಲಿ ಬೆಳ್ಳುಳ್ಳಿ. ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡು ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಇದು ಮನೆಯಲ್ಲಿ ಬೀಸಿರುವಂತಹ ಗೋಧಿ ತೊಗೊಂಡೋಗಿ ಬೀಸ್ಕೊಂಡು ಬಂದಿರೋವಂಥ ಗೋಧಿ ಹಿಟ್ಟು. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ, ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ, ಮತ್ತು ಗರಂ ಮಸಾಲ ಮತ್ತು ರೆಡ್ ಚಿಲ್ಲಿ ಪೌಡರ್, ಅದನ್ನು ಕೂಡ ಟೇಸ್ಟಿಗೆ ತಕ್ಕಷ್ಟು. ಇದು ನಾನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೋತಾ ಇದ್ದೀನಿ, ಯಾಕಂದರೆ ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅದಕ್ಕೋಸ್ಕರ. ಮತ್ತು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ, ಪೇಸ್ಟ್ ಇರೋದ್ರಿಂದ. ಇಲ್ಲಾಂದರೆ ನಾವು ಮಿಕ್ಸಿ ಮಾಡುವಾಗ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡ್ರೂ ಕೂಡ ಸರಿ ಹೋಗುತ್ತೆ, ಎಲ್ಲ ಒಂದೇ. ಆಮೇಲೆ ಇಲ್ಲಿ ನಾನು ಜೀರಾ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಗರಂ ಮಸಾಲ, ಜೀರಾ ಪೌಡರ್ ಮತ್ತು ಆಮ್ಚೂರ್ ಪೌಡರ್ ಕೂಡ ಹಾಕ್ಕೋತಾ ಇದ್ದೀನಿ. ಆಮ್ಚೂರ್ ಪೌಡ್ರ್ ಕೂಡ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಕು. ಅರ್ಧ ಟೀ ಸ್ಪೂನಷ್ಟು ಆಮ್ಚೂರ್ ಪೌಡ್ರ್ ಹಾಕ್ಕೊಂಡು, ಇದು ನೋಡಿ ಆಮ್ಚೂರ್ ಪೌಡ್ರು ಮತ್ತು ಜೀರಾ ಪೌಡ್ರ್, ಗರಂ ಮಸಾಲ, ಧನಿಯಾ ಪೌಡ್ರ್ ಕೂಡ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಧನಿಯಾ ಪೌಡರ್, ಅಂದರೆ ಜಾಸ್ತಿ ಹಾಕ್ಕೋಬಾರ್ದು, ಎಲ್ಲ ಅರ್ಧ ಟೀ ಸ್ಪೂನ್ ಹಾಕ್ಕೋಬೇಕು. ಹಾಕ್ಕೊಂಡು ಮತ್ತು ಈಗ ನಾನು ಒಂದು ದೊಡ್ಡ ಸ್ಪೂನಷ್ಟು ಹುರಿದಿರೋ ಅಂಥ ಹಸಿ ಕಡಲೆ ಹಿಟ್ಟು ಇತ್ತಲ್ಲ, ಬಜ್ಜಿ ಬೋಂಡ ಮಾಡೋದು, ಅದನ್ನು ಹುರ್ಕೊಂಡು ಹಾಕ್ಕೊಂಡಿದ್ದೀನಿ. 1-2 ಸ್ಪೂನ್ ಆದರೆ ಸಾಕು. ಇವಾಗ ಇದು ತಾಳಿಸ್ಕೊಂಡಿದ್ದೀನಿ, ಅಂದರೆ ಬಾಡಿಸ್ಕೊಂಡಿದ್ದೀನಿ ಮೆಂತ್ಯ ಸೊಪ್ಪನ್ನ. ಬಾಡಿಸ್ಕೊಂಡಿರೋಂಥ ಮೆಂತ್ಯ ಸೊಪ್ಪನ್ನು ಕೂಡ ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಆಮೇಲೆ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಹಸಿಮೆಣ್ಸಿನ್ಕಾಯಿ ಪೇಸ್ಟು, ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಫಸ್ಟು ಚೆನ್ನಾಗಿ ಇದನ್ನು ನೀರು ಹಾಕ್ದಿರಾನ ಹಾಗೇ ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಹಾಕ್ದೇ ಹಾಗೆ ನಾವು ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇದನ್ನು ಕೂಡ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಇದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರು ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಬೇಕು. ನೋಡಿ, ನಾನಿಲ್ಲಿ ಕಲಿಸ್ಕೊತಾ ಇದ್ದೀನಿ. ಸ್ನೇಹಿತರೆ, ಯಾರು ಇಲ್ಲಿವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ನೋಡ್ತಾ ಇದ್ದೀರಾ, ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಇಲ್ಲಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡಿದ್ದೀನಿ, ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ. ಈ ಥರ ಉಂಡೆಗಳನ್ನ ಮಾಡಿಕೊಂಡು ಚಪಾತಿ ಥರ ತುಂಬ ತೆಳ್ಳಗೆ ಲಟ್ಟಿಸ್ಬೇಕು. ಇದನ್ನು ಚಪಾತಿನ ತುಂಬ ತೆಳ್ಳಗೆ ಲಟ್ಟಿಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಬೇಯಿಸೋವಾಗ ತುಂಬ ಹುಷಾರಾಗಿ ಬೇಯಿಸಬೇಕು, ಯಾಕೆಂದರೆ ಬೇಗ ತಿರುವು ಹಾಕಿ ಬೇಯಿಸಬೇಕು. ತುಂಬ ಹೊತ್ತು ಹೆಂಚು ಮೇಲೆ ಬಿಟ್ಟರೆ ಗಟ್ಟಿ ಆಗುತ್ತೆ. ಇದು ಸಾಫ್ಟಾಗಿ ಮೆದುವಾಗಿ ಬರುತ್ತೆ ಇದು ಚಪಾತಿ. ಮತ್ತು ಟ್ರಾವೆಲ್ಗೆ ತೊಗೊಂಡು ಹೋದರೆ 3-4 ದಿವಸ ಕೆಡೋದಿಲ್ಲ. ಎಣ್ಣೆ ತುಪ್ಪ ಹಾಕ್ಕೊಂಡು ನಾವು ಬೇಯಿಸ್ಕೋಬೋದು ಇದನ್ನು. ನಾನು ಇದನ್ನು ಮೊನ್ನೆ ಟ್ರಿಪ್ ಹೋದಾಗ, ನಾನು ಟ್ರಿಪ್ದು ಲಾಗ್ ಹಾಕಿದ್ನಲ್ಲ, ಅದರಲ್ಲಿ ಹೋದಾಗ ನಾನು ಇದನ್ನು ಮಾಡ್ಕೊಂಡು ಹೋಗಿದ್ದೆ. ಈ ನಡುವೆ ಹೋಟ್ಲದ್ದು ಇಷ್ಟ ಆಗಲ್ಲ ಅಂದ್ಬಿಟ್ಟು ಈ ಥರ ಮನೇಲಿ ಮಾಡ್ಕೊಂಡು ಹೋಗಿದ್ವಿ. ಇದಕ್ಕೆ ಉಪ್ಪಿನಕಾಯಿ ಅಥವಾ ಬೇರೆ ಏನಾದರೂ ಸಬ್ಜಿ ಪಲ್ಯ ಏನಾದರೂ ತಿನ್ಬೋದು, ಯಾರಿಗೆ ಏನು ಇಷ್ಟ ಆಗುತ್ತೆ ಅದು ತಿನ್ಬೋದು. ತುಂಬ ಸಾಫ್ಟಾಗಿರುತ್ತೆ ಹಿಟ್ಟು. ಈ ಥರ ತುಂಬ ತೆಳುಗೆ ನಾವು ಲಟ್ಟಿಸ್ಕೋಬೋದು. ತುಂಬ ತೆಳ್ಳಗೆ ಲಟ್ಟಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಾವು ಉಂಡೆ ಚಿಕ್ಕದು ಮಾಡಿಕೊಂಡು ಚಿಕ್ಕದು ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ ಇದು. ಮತ್ತು ಏನು ಬೇಡ, ಉಪ್ಪಿನಕಾಯಿನೂ ಬೇಡ, ಪಲ್ಯನೂ ಬೇಡ, ಏನೂ ಬೇಡ ಅಂದರೆ ಇದನ್ನೇ ನಾವು ಪೇಪರ್ ಫಾಯಿಲಲ್ಲಿ ಪ್ಯಾಕ್ ಮಾಡ್ಕೊಂಡು ಹೋಗಿ, ಅಲ್ಲಿ ನಾವು ಎಲ್ಲಿ ಹೋಗಿರ್ತೀವಿ ಅಲ್ಲಿ ಒಂದು ಅರ್ಧ ಲೀಟ್ರ್ ಮೊಸರು ತೊಗೊಂಡ್ರೆ ಮೊಸರು ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ. ಮೊಸರು ಉಪ್ಪಿನಕಾಯಿ ಜೊತೆಗೆ ಈ ಥೇಪ್ಲಾ ತುಂಬ ಚೆನ್ನಾಗಿರುತ್ತೆ. ಇದು ಗುಜರಾತಿಗಳದ್ದು ಫೇಮಸ್ ಡಿಶ್ ಇದು. ಅವರು ಎಲ್ಲಿ ಹೋದರೂ ಅವ್ರ ಬ್ಯಾಗಲ್ಲಿ ಥೇಪ್ಲಾ ಇದ್ದೇ ಇರುತ್ತೆ. ಇದು ರೆಡಿಮೇಡ್ ಕೂಡ ಸಿಗುತ್ತೆ ಥೇಪ್ಲಾ, ಆದರೆ ಮನೆಯಲ್ಲಿ ಇದನ್ನು ಈ ಥರ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಈ ಥರ ತೆಳ್ಳಗೆ
ಮಾಡಿಕೊಂಡು ಬೇಗ ಬೇಗ ಬೇಯಿಸೋದೊಂದು ಇದರಲ್ಲಿ ಟ್ರಿಕ್ ಇದೆ. ಏನಂದರೆ ಬೇಗ ಬೇಗ ತಿರುಗಿಸಿ ಹಾಕಬೇಕು. ನೋಡಿ ಈ ಥರ ತೆಳ್ಳಗೆ ಉದ್ದಿನ ಹಪ್ಪಳ ಥರ ಚೆನ್ನಾಗಿ ಲಟ್ಟಿಸ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ತುಂಬ ತೆಳುಗೆ ಬಂದಿದೆ ನೋಡಿ. ಸೊಪ್ಪು ಕೂಡ ಎಲ್ಲಿನೂ ಬಂದು ಕಿತ್ತೋಗಲ್ಲ ಚಪಾತಿ, ಯಾಕಂದರೆ ಬಾಡಿಸ್ಕೊಂಡಿದ್ದೀವಲ್ಲ ಅದಕ್ಕೆ. ಹೆಂಚಿಟ್ಕೊಂಡು ಒಲೆ ಮೇಲೆ ಈಗ ಇದನ್ನು ನೀಟಾಗಿ ಬೇಯಿಸ್ಕೊಳ್ಳೋಣ. ಬೇಗ ಬೇಗ ನಾನು ಹೇಳಿದ್ನಲ್ಲ, ಬೇಗ ಬೇಗ ತಿರುಗಿ ಹಾಕಬೇಕು. ಎಣ್ಣೆ, ತುಪ್ಪ, ಬೆಣ್ಣೆ ಯಾವ್ದು ಬೇಕೋ ಯಾರಿಗೆ ಯಾವ್ದು ಇಷ್ಟ ಅದನ್ನು ಹಾಕ್ಕೋಬೋದು. ಬೇಯಿಸೋವಾಗ ನೀಟಾಗಿ ಬೇಗ ಬೇಗ ತಿರುಗಿಸಿ ಹಾಕಿ ಬೇಯಿಸ್ಕೊಂಡ್ರೆ, ಮತ್ತು ಇದನ್ನು ಒತ್ತಿ ಒತ್ತಿ ಬೇಯಿಸಿದ್ರೆ ಗಟ್ಟಿಯಾಗಿಬಿಡುತ್ತೆ, ಮೆದು ಇರಲ್ಲ. ಸೊ ಒತ್ತಿ ಒತ್ತಿ ಬೇಯಿಸಬಾರ್ದು. ತೆಳ್ಳಗಿರೋದ್ರಿಂದ ಬೇಗ ಕೂಡ ಬೇಯುತ್ತೆ, ಅಷ್ಟೊಂದೇನು ಪ್ರಾಬ್ಲಮ್ ಆಗೋದಿಲ್ಲ. ಬೇಗ ಬೇಗ ತಿರುಗಿ ಹಾಕಿದ್ರೆ ಬೆಂದಿಲ್ಲ ಅಂತ ನಿಮ್ಗೆ ಅನಿಸ್ಬೋದು, ಹಾಗೇನೂ ಆಗೋದಿಲ್ಲ. ಅಥವಾ ರೆಡ್ ಸ್ಪಾಟ್ ಬಂದರಷ್ಟೇ ಬೆಂದಿದೆ ಅಂತ ನಮ್ಮ ತಲೆಯಲ್ಲಿ ಇರುತ್ತೆ, ಹಾಗೇನಿಲ್ಲ. ಇದು ಬೇಯುತ್ತೆ. ತುಂಬ ತೆಳ್ಳಗೆ ನಾವು ಲಟ್ಟಿಸ್ಕೊಂಡಿರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ನಾನು ಇದನ್ನು ನಿಮಗೆ ಕಟ್ ಮಾಡ್ದಿರ ಹಾಗೇ ತೋರಿಸ್ತಾ ಇದ್ದೀನಿ. ಯಾಕೆ ಅಂದರೆ ನಿಮಗೆ ಗೊತ್ತಾಗಲಿ ಇದು ಹೇಗೆ ಬರುತ್ತೆ ಅಂತಂದು ಹೇಳಿ ಅಂದ್ಬಿಟ್ಟು ನಾನು ಹೆಂಚು ಒಂಚೂರು ಕಾಯ್ದಿರಲಿಲ್ಲ. ಇವಾಗ ನೋಡಿ ಕಾದಿದೆ. ಇವಾಗ ಬೇಗ ಬೇಗ ನಾನು ತಿರುಗಿಸಿ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ, ಅಂದರೆ ಮೆದುವಾಗಿ ಬರುತ್ತೆ. ನೀವು ರೆಡ್ ಸ್ಪಾಟ್ ಬರಲಿ ಅಂತ ಕಾಯಬಾರ್ದು. ರೆಡ್ ಸ್ಪಾಟ್ ಬರಲಿ ಅಂತ ಕಾದರೆ ಅದು ಏನಾಗುತ್ತೆ ಅಂದರೆ ತುಂಬ ಗಟ್ಟಿಯಾಗುತ್ತೆ, ಚಪಾತಿ ಥರನೇ ಬಂದುಬಿಡುತ್ತೆ. ಅವರ ಗುಜರಾತಿ ಸ್ಟೈಲಲ್ಲಿ ಥೇಪ್ಲಾ ಥರನೇ ಬೇಕು ಅಂದರೆ ಈ ಥರ ಬೇಗ ಬೇಗ ತಿರುಗಿಸಿ ಹಾಕಬೇಕು. ಎರಡು ಸೈಡು ನಿಮಗೆ ಬೇಕಾದರೆ ಎಣ್ಣೆ, ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಇದನ್ನು ಟೇಸ್ಟ್ ಮಾಡಿ ನಾನು ಇದನ್ನು ರೆಸಿಪಿ ಮಾಡಿದ್ದೀನಿ. ನಾನು ಮೊದಲು ಬೇರೆ ಥರ ಮಾಡ್ತಿದ್ದೆ, ಈ ಸಲ ನಾನು ನೋಡಿ ಈ ಥರ ಮೆದುಗೆ ಬೇಗ ಬೇಗ ತಿರುಗಿಸಿ ಬೇಯಿಸ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತದೆ. ಅದು ನೋಡಿ ಇದರಲ್ಲಿ ಎಷ್ಟು ಚೆನ್ನಾಗಿ ಮೆದುಗೆ ಇದೆ ಅಂತ. ತುಂಬ ಇಷ್ಟ ಆಗಿರೋ ಅಂಥ ಚಪಾತಿ ಇದು ನನಗೆ, ಥೇಪ್ಲ ಅಂತ ಹೇಳ್ಬೋದು. ನೋಡಿ ಈ ಥರ ಕೂಡ ನಾವು ಅರಗನ್ನು ಅಂಚನ್ನು ಬೇಯಿಸ್ಕೋಬೋದು ನೀಟಾಗಿ. ಈ ಥರ ಮಡಚಿ ಕೂಡ ಬೇಯಿಸ್ಕೋಬೋದು. ಮತ್ತು ಬಾಕ್ಸ್ಗೆ ಕೂಡ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ. ಟಿಫಿನ್ಗೆ ಇದಕ್ಕೆ ಸಬ್ಜಿ ಗಿಬ್ಜಿ ಏನೂ ಬೇಕಾಗಿಲ್ಲ, ಇದರಲ್ಲೇ ಎಲ್ಲ ಇರೋದ್ರಿಂದ ಮೊಸರು ಜೊತೆ ಕೂಡ ತಿನ್ಬೋದು, ಉಪ್ಪಿನಕಾಯಿ ಜೊತೆ ಕೂಡ ತಿನ್ಬೋದು. ತುಂಬ ಚೆನ್ನಾಗಿರುವಂಥ ನೋಡಿ ಎಷ್ಟು ಮೆದುಗೆ ನಿಮಗೆ ಗೊತ್ತಾಗ್ತಾ ಇದೆ. ನಾನು ತಿರುಗಿಸಿ ಹಾಕೋದ್ರಿಂದನೇ ನಿಮಗೆ ಗೊತ್ತಾಗ್ತಾ ಇದೆ ಅಂದ್ಕೊತೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಹಾಗೆ ಕಿತ್ತೋಗ್ತಾ ಕೂಡ ಇದೆ, ಯಾಕೆಂದರೆ ತುಂಬ ಸಾಫ್ಟಾಗಿರೋದ್ರಿಂದ ಹಾಗೆ ಬಂದ್ಬಿಡುತ್ತೆ ಕೈಗೆ. ನೋಡಿ ರೆಡಿಯಾಗಿದೆ ಥೇಪ್ಲ. ನಾನು ಇವಾಗ ನಿಮಗೆ ಕೈಯಲ್ಲಿ ಫೋಲ್ಡ್ ಮಾಡಿ ತೋರಿಸ್ತೀನಿ. ನೋಡಿ ಯಾವ ಥರ ಫೋಲ್ಡ್ ಆಗುತ್ತೆ, ಬಟ್ಟೆ ಥರ ಫೋಲ್ಡ್ ಆಗುತ್ತೆ ನೋಡಿ. ತುಂಬ ಚೆನ್ನಾಗಿರುತ್ತೆ. ನಾನು ಇನ್ನೂ ಹೊರಗೊಂಚೂರು ಗಟ್ಟಿಯಾಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ. ಬಾಯ್.